ಮಾನದಂಡ ಏನು ಅಂದರೆ ನೀನು ಎಷ್ಟು ಮಾರ್ಕ್ಸ್ ತೊಗೊಂಡಿದೀಯಾ ಅನ್ನೋದು ಮಾನದಂಡ ಅಲ್ಲ, ಎಷ್ಟು ಟ್ಯಾಲೆಂಟ್ ಇದೆಯಾ ಅನ್ನೋದು ಮಾನದಂಡ ಅಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಯಾವ ಜಾತಿ, ಇದು ಮಾನದಂಡ. ಇದು KPSCಯ ಮೂಲ ಮಂತ್ರ. ಇಂಥ ಒಂದು KPSCನ ಮುಚ್ಚಿ ಕೇಂದ್ರ ಇದೆಯಲ್ಲ, ಕೇಂದ್ರದಲ್ಲಿ ಇದೆಯಲ್ಲ UPSC, ಆ ಥರದ ಒಂದು ಎಕ್ಸಾಮ್ ತಂದರೆ ಮಾತ್ರ ಯಾರು ಟ್ಯಾಲೆಂಟ್ ಇದ್ದಾರೆ ನಮ್ಮ ಮಕ್ಕಳು ಅವರು ಅವಕಾಶ ಆಗುತ್ತೆ. ಇಲ್ಲ ಅಂತಂದರೆ ಇದೊಂದು ದಂಧೆ ರೀತಿ ಮಾಡ್ಬೋದು. ಅದನ್ನು ಮುಚ್ಚೋದು ಒಳ್ಳೆಯದು, ಮುಚ್ಚಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಎಲ್ಲ ವಿಚಾರವಾಗಿಯೂ ನಾನು ವಿಧಾನಸಭೆಯಲ್ಲಿ 26ನೇ ತಾರೀಕು ವಿಧಾನಸಭೆ ಅಧಿವೇಶನ ಇದೆ. ಇಲ್ಲಿರೋ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇರೋ ಬಗ್ಗೆ, ಡಾಕ್ಟರ್ದ ಸ್ಟ್ರೈಕು, ಕಾಂಟ್ರಾಕ್ಟರ್ದ ಸ್ಟ್ರೈಕು, ಅಂಗನವಾಡಿಯವರ ಸ್ಟ್ರೈಕು, ಟ್ರಾನ್ಸ್ಪೋರ್ಟ್ ಸ್ಟ್ರೈಕು, ಈ ಎಲ್ಲ ಸ್ಟ್ರೈಕ್ಗಳು ಶುರುವಾಗಿದೆ. ಈ ಸರ್ಕಾರ ಬೀದಿಗೆ ಬಂದು ನಿಂತಿದೆ. ಹಣ ಇಲ್ಲ, ಯಾರಿಗೂ ದುಡ್ಡು ಕೊಡೋಕ್ಕೆ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ಲ, ಡಾಕ್ಟ್ರುಗಳು ಇಲ್ಲ. 12ನೇ ತಾರೀಕಿಂದ ಡಾಕ್ಟ್ರುಗಳೆಲ್ಲ ಬೈಕಾಟ್ ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳೆಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಮಂತ್ರಿಗೆ ಗೊತ್ತೇ ಇಲ್ಲ. ಇನ್ನು ಒಟ್ಟಾರೆ ಸರ್ಕಾರನೇ ಒಂದು ರೀತಿ ಐಸಿಯುನಲ್ಲಿ ಇರೋ ರೀತಿ ಕಾಣ್ತಾ ಇದೆ. ಮೀಸಲಾತಿ ವಿಚಾರಕ್ಕೆ ಸರ್ ನಾಗಮೋಹನ್ ದಾಸ್ ಅವರದ್ದು ವರದಿಯನ್ನು ಕೊಟ್ಟಿದ್ದು ಸರ್ಕಾರಕ್ಕೆ, ಆ ವರದಿನೇ ಅವೈಜ್ಞಾನಿಕ, ಅದನ್ನು ದೋಷಪೂರಿತದಿಂದ ಕೂಡಿದೆ, ಅದನ್ನು ರದ್ದುಪಡಿಸಬೇಕು ಅಂತಂದೇಳಿ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಅವರು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಎಲ್ಲ ಒತ್ತಾಯ ಮಾಡಿದ್ದಾರೆ. ಸ್ವಾಮಿಯವರ ಹೋರಾಟ ನಾನು ಹೇಳ್ತಕ್ಕಂಥದ್ದು ಒಳ ಮೀಸಲಾತಿ ಮಾಡಬೇಕಾ ಬೇಡ ಪ್ರಶ್ನೆ. ಡಿಮ್ಯಾಂಡ್ ಇದ್ದಿದ್ದರಿಂದ ಒಳ ಮೀಸಲಾತಿ ಮಾಡಬೇಕು ಅಂತ ನಮ್ಮ ಸರ್ಕಾರ ಒಳ ಮೀಸಲಾತಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಜಾರಿಗೆ ತರಲಿಕ್ಕೆ ಅವಕಾಶ ಅಥವಾ ಅಧಿಕಾರ ನಮ್ಗಿರ್ಲಿಲ್ಲ ಸರ್ಕಾರಕ್ಕೆ. ರೆಕಮೆಂಡೇಟರಿ ಆಗಿದ್ದರಿಂದ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ಕೇಂದ್ರ ಏನ್ ಮಾಡ್ತಂತಂದ್ರೆ ಕೋರ್ಟ್ ನಲ್ಲಿ ಕೇಸ್ ಇದೆ, ಕೋರ್ಟ್ ತೀರ್ಮಾನ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಬಂದ್ರು. ಇದಕ್ಕೆ ತೀರ್ಮಾನ ತಾವು ಆದಷ್ಟು ಬೇಗ ಕೊಡಿ ಅಂತಂದಾಗ ಕೋರ್ಟ್ ತೀರ್ಮಾನ ಕೊಟ್ಟು ಏನಂತಂದ್ರೆ ಪ್ರತಿ ರಾಜ್ಯಗಳು ಕೂಡ ತನ್ನದೇ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅಂತ. ಅನೇಕ ರಾಜ್ಯಗಳಲ್ಲಿ ಇದು ಜಾರಿಗೆ ಬಂದಿದೆ. ಇಲ್ಲಿ ಇಷ್ಟೊಂದು ತಡ ಯಾಕಾಯ್ತು? ಡಾಟಾ ಇಲ್ಲ ಅನ್ನೋ ಒಂದು ಇದ್ರ ಮೇಲೆ ನಿಮ್ಮ ಸರ್ಕಾರವೇ ಹಿಂದೆ ಇದ್ದ 18ರಲ್ಲೇ ಸರ್ಕಾರ ನಾಗಮೋಹನ್ ದಾಸ್ ಅವರಿಗೆ ಇದು ಕೊಟ್ಟು ಅವರೇನ್ ಮಾಡಿದ್ರು, ಆವತ್ತೇ ಇಷ್ಟೊಂದು ಈ ರೀತಿ ಗ್ರೂಪ್ಗಳು ಮಾಡಿ ಕೊಡ್ಬೇಕು ಅಂತ ಮಾಡಿತ್ತು. ಅದು ನಿಮ್ಮ ಕಾಲದಲ್ಲಿ ಆಗಿತ್ತು. ನಮ್ಮ ಕಾಲಕ್ಕೆ ಬಂದಾಗ ನಾವು ಕೂಡ ವರದಿಯನ್ನು ತರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಅದರ ಶಿಫಾರಸಿನಂತೆ ನಾವು ಕೂಡ ರೆಕಮೆಂಡ್ ಮಾಡಿದ್ವಿ. ಇದಾದ್ಮೇಲೆ ಈಗ ಅದನ್ನು ನೀವು ಒಪ್ಪಬಹುದಾಗಿತ್ತು. ಬಿಜೆಪಿ ಮಾಡಿದ್ದನ್ನು ನಾವ್ ಯಾಕೆ ಒಪ್ಪಬೇಕು ಅನ್ನೋ ಕಾರಣದಿಂದ ನೀವು ಅದನ್ನ ಮೂಲೆಗುಂಪು ಮಾಡಿ ಈಗ ನೀವು ನಾಗಮೋಹನ್ ದಾಸ್ ಅವರ ಇನ್ನೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ ಮೇಲೆ ಅದರ ಪ್ರಕಾರ ಈಗ ಅವ್ರು ಕೊಟ್ಟರು. 5 ಗುಂಪುಗಳನ್ನು ಮಾಡಿದ್ರಿಂದ ನೀವೇನ್ ಮಾಡಿದ್ರಿ, ಅವ್ರ ರೆಕಮೆಂಡೇಶನ್ ಅದನ್ನ ತಿರಸ್ಕಾರ ಮಾಡಿದ್ರಿ. ಇಷ್ಟ ಬಂದಂತೆ ನೀವು ಪೊಲಿಟಿಕಲ್ ಡಿಸಿಷನ್ ತಗೊಂಡು ಈಗ ಬಿಲ್ ಪಾಸ್ ಮಾಡಿದ್ರಿ. 17% ನಾವು ಏನು ನಮ್ಮ ಕಾಲದಲ್ಲಿ ಏರಿಕೆ ಆಗಿತ್ತು ಅದರ ಪ್ರಕಾರ ಒಳ ಮೀಸಲಾತಿ ಆಗ್ಬೇಕು ಅಂತ ಹೇಳಿ 6-6-5 ತೀರ್ಮಾನ ಮಾಡಿದ್ರಿ. ಈಗೇನ್ ಮಾಡಿದ್ರಿ, ಜನ ಅದನ್ನು ತೋರಿಸ್ಕೊಂಡು ನೀವು ಹುದ್ದೆಗಳನ್ನು ತುಂಬದೇ ಇದ್ರಿ. ಜನ ಆಕ್ರೋಶಕ್ಕೆ ಪ್ರಾರಂಭ ಆದ್ಮೇಲೆ ಆ ಆಕ್ರೋಶವನ್ನ ತಡೆಯಲಾರದೆ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋಗಿ ಇದರಲ್ಲಿ ಹೋರಾಟದಲ್ಲಿ ಸೇರ್ಕೊಂಡಿದ್ದಾರೆ. ಇನ್ನ ರಾಜ್ಯ ವ್ಯಾಪಿ ಆಗ್ಬಿಡ್ತದೆ ಅದು ಅನ್ನೋ ಕಾರಣಕ್ಕೆ ನೀವೇನ್ ಮಾಡಿದ್ರಿ, ತರಾತುರಿಯಲ್ಲಿ ಗವರ್ನರ್ ಹತ್ರ ಹೋಗಿ ಸಹಿ ಹಾಕ್ಸಿರೋದು 17%ಗೆ. ಈಗ ಅದನ್ನು ಕೊಡಕ್ಕಾಗಲ್ಲ ಅಂತ ಹೇಳಿ ನೀವು 15%ಗೆ ಅಂತಂದ್ರೆ ಈಗ ನೀವು ಮೀಸಲಾತಿಯನ್ನು ಕೊಡಕ್ಕಾಗಲ್ಲ. ಆದ್ರೆ ಮೀಸಲಾತಿ ಕೊಡಬೇಕು. ಒಳ ಮೀಸಲಾತಿ ಇಲ್ಲದೆ ತೀರ್ಮಾನಗಳಾಗಬಾರದು ಅನ್ನೋದು ಎಲ್ಲಾ ಜನರ ಅಭಿಪ್ರಾಯ. ಅದರಿಂದಾಗಿ ಯಾರಿಗೆ ಅನ್ಯಾಯ ಆಯ್ತು, ಯಾರಿಗೆ ಎಷ್ಟು ಹೆಚ್ಚು ಬಂತು ಕಡಿಮೆ ಬಂತು ಈಗ ಪ್ರಶ್ನೆ ಇಲ್ಲ. ಒಂದು ಸಾರಿ ಇದು ತೀರ್ಮಾನ ಆದ್ಮೇಲೆ, ಆಕ್ಟ್ ಪಾಸ್ ಆದ್ಮೇಲೆ ಸರ್ಕಾರ ಅದಕ್ಕೆ ಬದ್ಧವಾಗಿರ್ಬೇಕು. ಯಾರಿಗೂ ಅನ್ಯಾಯ ಆಗ್ತಿದ್ದಂಗೆ ಅದನ್ನ ತೀರ್ಪನ್ನು ಕೊಡಬೇಕು.